ಶ್ರೀ ತರಳಬಾಳು ಜಗದ್ಗುರು ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಐಕ್ಯ ಮಂಟಪವನ್ನು ಕೂಡ ನೋಡ್ಬೋದು. ತುಂಬ ಬಿಳಿಯ ಬಣ್ಣದಿಂದ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಐಕ್ಯ ಮಂಟಪ ಇದು. ಬನ್ನಿ ನೋಡೋಣ. ಇದು ಸಿರಿಗೇರಿ ಮಠದಿಂದ ಸ್ವಲ್ಪ ದೂರದಲ್ಲೇ ಇರುವಂಥದ್ದು ಶಾಂತಿವನ ಅಂತ. ಇದು ಒಂದು 3-4 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ. ಇದು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಅನ್ನದಾನವನ್ನು ಮಾಡ್ತಿರುವಂಥ ಒಂದು ಬೃಹತ್ತಾದ ಒಂದು ಬೃಹನ್ ಮಠ ಅಂತ ಹೇಳ್ಬೋದು. ನಾನಿವತ್ತು ಸಿರಿಗೆರೆ ಮಠದಲ್ಲಿದ್ದೀನಿ. ನೋಡಿ, ಸಿರಿಗೆರೆ ಮಠದ ಐಕ್ಯ ಮಂಟಪ ಕಾಣಿಸ್ತಾ ಇದೆ. ಇಲ್ಲಿ ಪಾರ್ಕು ಕೂಡ ಇದೆ. ಈ ಪಾರ್ಕನ್ನು ಕೂಡ ನೀವೀಗ ನೋಡ್ಬೋದು. ತುಂಬ ಬಿಳಿಯ ಬಣ್ಣದಿಂದ ತುಂಬ ಸುಂದರವಾಗಿ ಕಟ್ಟಿರುವಂತಹ ಒಂದು ಐಕ್ಯ ಮಂಟಪವನ್ನು ಕೂಡ ನಾವು ನೋಡೋಣ. ತುಂಬ ಸುಂದರವಾಗಿದೆ ನೋಡಿ. ಸುತ್ತ ಈ ಥರ ಪಾರ್ಕ್ ಇದೆ. ಇಲ್ಲಿ ಒಂದು ಮಂಟಪ ಇದೆ. ಗುರು ಮರುಳಸಿದ್ದಯ್ಯ ಅವರ ಮಂಟಪ ಇದು. ಸೊ ಮುಂದೆ ನೋಡೋಣ ಬನ್ನಿ. ಐಕ್ಯ ಮಂಟಪ ಇದೆ. ಇಲ್ಲೇ ಶಿವಲಿಂಗ ಸ್ವಾಮಿಗಳವ್ರದ್ದು ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಸಿರಿಗೆರೆ ಗ್ರಾಮದ ಮರುಳಸಿದ್ದಪ್ಪನವರು. ಶ್ರೀ ತರಳಬಾಳು ಜಗದ್ಗುರು ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಐಕ್ಯ ಮಂಟಪವನ್ನು ಕೂಡ ನೋಡ್ಬೋದು. ತುಂಬ ಬಿಳಿಯ ಬಣ್ಣದಿಂದ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಐಕ್ಯ ಮಂಟಪ ಇದು. ಬನ್ನಿ ನೋಡೋಣ. ಐಕ್ಯ ಮಂಟಪವನ್ನು ನೋಡೋಣ. ಶ್ರೀ ವಿಶ್ವಬಂಧು ಮರುಳಸಿದ್ದಪ್ಪನವರ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೀರಾ. ಇದು ಐಕ್ಯ ಮಂಟಪದ ಮುಂಭಾಗದ ಒಂದು ದೃಶ್ಯ. ಸೊ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿಯೂ ಕೂಡ ಎಂಟ್ರೆನ್ಸಲ್ಲೇ ಮುಂಭಾಗದಲ್ಲೇ ಶ್ರೀ ಮದ್ದುಜೇನಿ ಸದ್ಧರ್ಮ ಸಿಂಹಾಸನಾಧೀಶರು ಆದಂಥ ತರಳಬಾಳು ಜಗದ್ಗುರು ಅವರ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ ನೀವಿಲ್ಲಿ. ಸೊ ಇಲ್ಲಿ ಇನ್ನೊಂದು ಚಿತ್ರ ಕೂಡ ಇದೆ. ಶ್ರೀ ಮದ್ದುಜೇನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಲಿಂಗೈಕ್ಯರಾದಂಥರು ಗುರು ಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು. ಇವರು ಶ್ರೀ ಗುರು ಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವ್ರನ್ನ ನೋಡ್ತಾ ಇದ್ದೀರಾ. ಸೊ ಶಿವಕುಮಾರ್ ಶಿವಾಚಾರ್ಯರಾಗಿರ್ಬೋದು, ಗುರು ಶಾಂತರಾಜ ಸ್ವಾಮಿಗಳಾಗಿರ್ಬೋದು, ತುಂಬ ಶ್ರಮಿಸಿರುವಂಥದ್ದು. ಐಕ್ಯ ಮಠದ ಒಳಗಡೆ ಇರುವಂಥ ಒಂದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ಸುಂದರವಾಗಿ ನಿರ್ಮಾಣವಾಗಿರುವಂಥದ್ದು ನೀವಿಲ್ಲಿ ನೋಡ್ತಾ ಇರುವಂಥದ್ದು. ಶ್ರೀ ಗುರು ಶಾಂತರಾಜೇಂದ್ರ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು ಪಟ್ಟಾಧಿಕಾರ 1917, ಲಿಂಗೈಕ್ಯರು 1938. ಅವರ ಪ್ರತಿಮೆಯನ್ನು ಕೂಡ ನೋಡ್ಬೋದು. ಮಂಟಪ ಇದು ಐಕ್ಯ ಮಂಟಪದಲ್ಲಿ ನಿರ್ಮಿಸಿರುವಂಥ ಒಂದು ಪ್ರತಿಮೆ ಇದು. ಇಲ್ಲಿ ಅಕ್ಕ ಮಹಾದೇವಿಯವರು ಇಲ್ಲಿ ಎಲ್ಲ ಒಂದು ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಈ ದ್ವಾರ ಬಾಗಿಲಿನಿಂದಲೇ ನಾವು ಒಳಗಡೆ ಬಂದಿದ್ದು. ಅದಾದ ನಂತರ ಇಲ್ಲಿ ಪೂಜೆ ಪುರಸ್ಕಾರ ನಡೀತಾನೆ ಇರುತ್ತೆ ನಿತ್ಯ. ಮಕ್ಕಳು ಪಕ್ಕದಲ್ಲೇ ಇರುವಂಥ ಒಂದು ವಚನ ಶಾಲೆಗಳು ಇದ್ದಾವೆ. ವಚನವನ್ನು ಪಠಿಸ್ತಾ ಇದ್ದಾರೆ. ಈ ಮೆಟ್ಟಿಲಿನ ಮೂಲಕ ಇಲ್ಲಿ ಕೆಳಗಡೆನೂ ಕೂಡ ಹೋಗ್ಬೋದು. ಶ್ರೀಗಳ ಐಕ್ಯ ಸ್ಥಳಕ್ಕೆ ಇಲ್ಲಿ ದಾರಿ ಇದೆ. ಶ್ರೀಗಳ ಐಕ್ಯ ಸ್ಥಳಕ್ಕೆ ಹೋಗೋಣ ಬನ್ನಿ. ಶ್ರೀಗಳು ಐಕ್ಯರಾದಂಥದ್ದು. ಈಗ ಪ್ರತಿಮೆಯನ್ನು ನೋಡಿದ್ರಿ, ನಾವೀಗ ಐಕ್ಯ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಐಕ್ಯ ಸ್ಥಳ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಇದ್ದಿದ್ದು ಪ್ರತಿಮೆಯನ್ನು ನೋಡಿದ್ರಿ, ಇದು ಐಕ್ಯ ಸ್ಥಳ ಕೆಳಗಡೆ ಇರುವಂಥದ್ದು. ಸೊ ಎರಡು ಕಡೆಯಿಂದಲೂ ಕೂಡ ನಾವು ಇಳಿದು ಬರ್ಬೋದು ಇಲ್ಲಿ ಐಕ್ಯ ಸ್ಥಳಕ್ಕೆ. ಮುಂದಿನ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಸುಂದರವಾಗಿ ಮರದಿಂದ ಕಳೆದಂತಹ ಒಂದು ಬಾಗಿಲು ಇದು. ಐಕ್ಯದ ಸ್ಥಳದಲ್ಲಿದ್ದೀವಿ ನಾವೀಗ. ಐಕ್ಯ ಮಂಟಪದಲ್ಲಿ ಕೆಳಗಡೆ ಇರುವಂಥದ್ದು. ಇಲ್ಲೂ ಕೂಡ ಮಠಾಧೀಶರುಗಳು ಇಲ್ಲಿನ ಎಲ್ಲರ ಒಂದು ಫೋಟೋಗಳನ್ನು ಹಾಕಿದ್ದಾರೆ. ಶ್ರೀ ವಿರಕ್ತ ಚೇತನ ಶ್ರೀ ಕಾಶಿಮಹಾಲಿಂಗ ಸ್ವಾಮಿಗಳು, ಗುರು ಶಾಂತರಾಜ ಸ್ವಾಮಿಗಳು, ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿಮೆಯನ್ನು ಕೂಡ ನೀವು ನೋಡ್ಬೋದು.
ನಾವೀಗ ಮತ್ತೆ ಕೆಳಗಡೆಯಿಂದ ಗ್ರೌಂಡ್ ಫ್ಲೋರಿಂದ ಮತ್ತೆ ನಾವು ಮೇಲೆ ಬಂದಿದ್ದೀವಿ. ಈಗ ಮತ್ತೆ ಇನ್ನೊಂದು ಫ್ಲೋರ್ ಇದೆ, ಅದು ಮಧ್ವಜಿನಿ ಸದ್ಧರ್ಮ ಸಿಂಹಾಸನಕ್ಕೆ ದಾರಿ ಅಂತ ಇದೆ. ಇದು ಶ್ರೀ ಮಧ್ವಜಿನಿ ಸದ್ಧರ್ಮ ಸಿಂಹಾಸನ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಾಮಿಗಳ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ದೀರಾ. ಮೇಲೆ ಬಂದಿದ್ದೀನಿ ನಾನು ಇವಾಗ. ತುಂಬ ಹತ್ತಿರದಿಂದ ಈ ಮಂಟಪದ ಗೋಪುರವನ್ನು, ಈ ಶಿಖರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ತುಂಬ ಸುಂದರವಾಗಿ ನಿರ್ಮಾಣವನ್ನು ಮಾಡಲಾಗಿದೆ. ಮುಂದೆ ಉದ್ಯಾನವನ ಕೂಡ ಇದೆ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲೇ ಶಾಂತಿವನ ಕೂಡ ಇದೆ. ಸೊ 8,000 ಮಕ್ಕಳಿಗೆ ಇಲ್ಲಿ ವಿದ್ಯಾದಾನ ನಡೀತಾ ಇದೆ, ಅನ್ನದಾನ ನಡೀತಾ ಇದೆ. ಇಂಥ ಒಂದು ಮಠ ನಮ್ಮ ಒಂದು ರಾಜ್ಯದಲ್ಲಿರೋದು ಹಾಗೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ದೇಶದಲ್ಲೇ ಹೆಸರಾದಂಥ ಒಂದು ಮಠ ಇದು. ಯಾವಾಗ ನಾನು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಭದ್ರಾವತಿಯಲ್ಲಿ ನಡೆದಾಗ ನೋಡಿದ್ನೋ ಅವತ್ತೇ ನಾನು ಈ ಮಠಕ್ಕೆ ಬರಬೇಕು, ಈ ಮಠವನ್ನು ನೋಡಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ನಾನು ಇವತ್ತು ಸಿರಿಗೇರಿ ಮಠಕ್ಕೆ ಬಂದಿದ್ದೇನೆ. ನೀವು ನೋಡ್ತಾ ಇದ್ದೀರಾ ಈಗ ಸಿಂಹಾಸನಾಧೀಶರಾದಂಥವರು ಜಗದ್ಗುರುಗಳ ಒಂದು ಪ್ರತಿಮೆ ಇದೆ. ಇನ್ನು ಮೇಲೆ ಏನಿದೆ ಅಂತ ಒಂದು ನೋಡ್ಕೊಂಬರೋಣ ಬನ್ನಿ. ಸೊ ನಾವಿವತ್ತು ಮೇಲಿನ ಒಂದು ಗೋಪುರವನ್ನು ಕೂಡ ನೋಡಲಿಕ್ಕೆ ಬಂದಿದ್ದೇವೆ. ಇದು ಮೇಲೆ ಇರುವಂಥದ್ದು ಸೆಕೆಂಡ್ ಫ್ಲೋರಲ್ಲಿ ಮೇಲೆ ನೆಲಮಹಡಿ ಇದೆ, ಆಮೇಲೆ ಒಂದು ಫ್ಲೋರ್ ಇದೆ, ಅದಾದಮೇಲೆ ಫಸ್ಟ್ ಫ್ಲೋರ್ ಇದೆ, ಅದರ ಮೇಲೆ ಇರುವಂಥದ್ದು ಇದು ಸಿರಿಗೆರೆ ಊರನ್ನು ನೀವು ನೋಡ್ತಾ ಇದ್ದೀರಾ. ಎತ್ತ ನೋಡಿದರೂ ಒಂದು ಕಲ್ಪ ವೃಕ್ಷಗಳು ಕಾಣಿಸ್ತಾ ಇದೆ. ಅಲ್ಲಿಯೂ ಕೂಡ ಒಂದು ವಿದ್ಯಾಸಂಸ್ಥೆ ಇದೆ, ಒಂದು ಬೃಹನ್ ಮಠ ಕಾಣಿಸ್ತಾ ಇದೆ. ಇದು ಐಕ್ಯ ಮಂಟಪದ ಹತ್ರ ಇದ್ದೀವಿ, ಬನ್ನಿ ಅಲ್ಲಿ ಹೋಗೋಣ. ಮುಂದೆ ಅಲ್ಲಿ ಒಂದು ವಿದ್ಯಾಸಂಸ್ಥೆ, ಉದ್ಯಾನವನ ಇದೆ. ಈ ಥರ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ಸ್ವಾಮಿಗಳು ಇಷ್ಟೆಲ್ಲ ಒಂದು ಮಠವನ್ನು ಬೆಳೆಸಿದ್ದಾರೆ. ಸೊ ಇವರ ಒಂದು ಹೆಸರು ಅಚ್ಚಳಿಯದೆ ಉಳಿಯುತ್ತೆ. ಯಾಕೆಂದರೆ ನಡೆದಾಡುವ ದೇವರು ಅಂತಲೇ ಹೇಳ್ಬೋದು ಅವ್ರನ್ನ. ಈಗ ಐಕ್ಯ ಮಂಟಪದ ಸುತ್ತ ನೀವು ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ನೀವಿಲ್ಲಿ ನೋಡ್ಬೋದು, ಇದು ಐಕ್ಯ ಮಂಟಪದ ಪಕ್ಕದಲ್ಲೇ ಇರುವಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ. ಪೂಜ್ಯರ ಭಾವಚಿತ್ರ, ಶಿವಧ್ವಜ, ವಿಭೂತಿ ಲಿಂಗ, ರುದ್ರಾಕ್ಷಿ. ಇಲ್ಲಿ ಪ್ರಸಾದದ ಒಂದು ನಿಲಯ ಅಂತ ಇದೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಸೊ ನೋಡ್ಬೋದು ನೋಡಿ, ತಟ್ಟೆಗಳನ್ನೆಲ್ಲ ಇಲ್ಲಿ ಜೋಡಣೆ ಮಾಡಿಟ್ಟಿದ್ದಾರೆ. ಸೊ ಊಟಕ್ಕೆ ಕುತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಸಿಂಹಾಸನವನ್ನು ಕೂಡ ನೋಡ್ತಾ ಇದ್ದೀರಾ. ಇಲ್ಲಿ ರಥವನ್ನು ನೋಡ್ಬೋದು. ಮಕ್ಕಳುಗಳೆಲ್ಲ ಊಟಕ್ಕೆ ಸಿದ್ಧರಾಗ್ತಿದ್ದಾರೆ. ಮಧ್ಯಾಹ್ನದ ಊಟ ನಡೀತಾ ಇದೆ. ಪ್ರಸಾದದ ವ್ಯವಸ್ಥೆ ಇರುತ್ತೆ. ಪ್ರತಿದಿನ ಅನ್ನದಾಸೋಹಕ್ಕೆ ಬೇಕಾಗುವಂಥ ಸೌದೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟೊಂದು ಸೌದೆಯನ್ನು ಕೂಡ ಇಲ್ಲಿ ಇರಿಸಿದ್ದಾರೆ ಅಂತ. ಇಲ್ಲಿ ಪಕ್ಷಿಗಳು, ಜಿಂಕೆಗಳು ಎಲ್ಲ ಇದೆ. ಮೊಲ, ಪಾರಿವಾಳ ಎಲ್ಲ ಪಕ್ಷಿಗಳೆಲ್ಲ ಇದ್ದಾವೆ. ಜಿಂಕೆಗಳಿದ್ದಾವೆ ನೋಡಿ. ಸೊ ಜಿಂಕೆಗಳನ್ನೆಲ್ಲ ನೀವು ನೋಡ್ಬೋದು. ಪಾರಿವಾಳ, ಜಿಂಕೆಗಳು ಎಲ್ಲ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೂಡ ನೀವಿಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದು ಉದ್ಯಾನವನ ಪಕ್ಕದಲ್ಲೇ ಇರೋದು, ಐಕ್ಯ ಮಂಟಪದ ಪಕ್ಕದಲ್ಲೇ ಇರುವಂಥದ್ದು. ಇದು ಸಿರಿಗೇರಿ ಮಠದಿಂದ ಸ್ವಲ್ಪ ದೂರದಲ್ಲೇ ಇರುವಂಥದ್ದು ಶಾಂತಿವನ ಅಂತ. ಇದು ಒಂದು 3-4 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ ಇದು. ಸೊ ನೀವು ಸಿರಿಗೆರೆ ಮಠಕ್ಕೆ ಬಂದರೆ ಇದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು, ಶಾಂತಿವನವನ್ನು ಕೂಡ. ಇಲ್ಲಿ ಪಾರ್ಕ್ ಇದೆ, ಉದ್ಯಾನವನ ಇದೆ. ಎಲ್ಲ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡ್ಬೋದು ನೀವಿಲ್ಲಿ. ರಕ್ಷಣಾ ಇಲಾಖೆಯವರು ಕೂಡ ಇದ್ದಾರೆ, ನೋಡ್ಬೋದು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಶಾಂತಿವನದಲ್ಲೂ ಕೂಡ ನೀವು ಪಾರ್ಕ್ ಜೊತೆ ಇಲ್ಲಿ ಜಿಂಕೆಗಳನ್ನು ನೋಡ್ಬೋದು.
ನೋಡಿ ಎಷ್ಟೊಂದು ಜಿಂಕೆಗಳಿದ್ದಾವೆ. ಸೊ ನೀವು ಜಿಂಕೆಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಪಾರ್ಕ್ ಇದೆ, ಫಾಲ್ಸ್ ಇದೆ. ಸೊ ಇಲ್ಲಿ ಶಾಂತಿವನನೂ ಕೂಡ ನೀವು ಮಿಸ್ ಮಾಡ್ಕೊಳ್ಳದೆ ನೋಡುವಂಥ ಒಂದು ಸ್ಥಳ ಇದು. ನೀವು ಸಿರಿಗೆರೆ ಮಠಕ್ಕೆ ಬಂದರೆ ಇದನ್ನು ಕೂಡ ನೋಡಿ. ಸಿಂಹಾಸನಾಧೀಶರು ಬಳಸ್ತಿರುವಂಥ ಕಾರ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಯಾವ್ಯಾವ ಥರ ಶೈಲಿಯ ಕಾರ್ಗಳನ್ನ ಅವ್ರು ಬಳಸಿದ್ದಾರೆ, ಎಲ್ಲ ಕಾರ್ಗಳು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಇದೆಲ್ಲ ನೋಡುವಂಥ ಒಂದು ಭಾಗ್ಯ ಸಿಕ್ಕತ್ತೆ. ಅವರು ಓಡಾಡುವಂಥ ಕಾರ್ಗಳು ಇವು, ಓಡಾಡಿರುವಂಥ ಕಾರ್ಗಳು, ಓಡಾಡುವ ಕಾರ್ಗಳು. ಸೊ ಪಾರ್ಕ್ ಇದೆ. ಸೊ ಪಕ್ಕದಲ್ಲೇ ಫಾಲ್ಸ್ ಹತ್ರ ಹೋಗೋಣ ಬನ್ನಿ. ಸ್ವಾಮಿಗಳು ಇರುವಂಥ ಜಾಗ ಇದು, ಅದನ್ನು ಕೂಡ ನಾವೀಗ ನೋಡೋಣ. ಈಗ ಬನ್ನಿ. ಸೊ ಯಾವಾಗಾದರೂ ಕೂಡ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿಕ್ಕೆ ಯಾವಾಗಲೂ ಇಲ್ಲಿ ಇರ್ತಾರೆ ಸ್ವಾಮಿಗಳು. ಸಿಂಹಾಸನಾಧೀಶ್ವರು ಇರುವಂಥ ಒಂದು ಸ್ಥಳ ಇದು, ವಿಶ್ರಾಂತಿ ಪಡೆಯುವಂಥದ್ದು. ಅವರು ಇಲ್ಲಿ ಇರ್ತಾರೆ. ಇದು ಶಾಂತಿವನ. ಸೊ ಇವತ್ತು ಶಾಂತಿವನ ಭಾನುವಾರ ಆಗಿರೋದ್ರಿಂದ, ಮಕ್ಕಳುಗಳು ರಜೆ ಇರೋದರಿಂದ, ಬೇಸಿಗೆ ರಜೆ ಇರೋದರಿಂದ ತುಂಬ ಮಕ್ಕಳುಗಳಿಲ್ಲ. ತುಂಬ ಶಾಂತವಾಗಿದೆ ನೋಡ್ಬೋದು. ಪಾರ್ಕ್ ಇರೋದರಿಂದ, ಉದ್ಯಾನವನ ಇರೋದರಿಂದ ಇಲ್ಲಿ ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ. ಮಧ್ಯಾಹ್ನ ಸಮಯ ಆದರೂ ಕೂಡ ತಂಪಾಗಿದೆ. ಬನ್ನಿ ಇದರೊಳಗಡೆ ಕೂಡ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಡ್ಯಾಮ್ನ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಒಂದು ಮಿನಿ ಡ್ಯಾಮ್ ಇದೆ. ಇದು ಸಿರಿಗೆರೆ ಫಾಲ್ಸ್ ಅಂತಲೂ ಕರೀತಾರೆ. ಸೊ ಫಾಲ್ಸ್ ಇದೆ ಇಲ್ಲಿ. ಸೊ ನೀರು ಕೂಡ ಇಲ್ಲಿ ಆಫ್ ಮಾಡಿರೋದ್ರಿಂದ ಅಲ್ಲಿ ಫಾಲ್ಸು ನೀರು ಬರ್ತಾ ಇಲ್ಲ. ಸೊ ನೋಡಿ ಈ ಡ್ಯಾಮ್ನ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ. ಸೊ ಎಲ್ಲೇ ನೋಡಿದ್ರು ಸುಂದರವಾದ ಒಂದು ನೋಡಲಿಕ್ಕೆ ಸ್ಥಳವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಈ ಡ್ಯಾಮ್ನ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಸೊ ಸಿರಿಗೆರೆ ಫಾಲ್ಸ್ ಅಂದರೆ ಅದೇನೇ. ಸೊ ಈಗ ಝೂಮ್ ಮಾಡ್ತೀನಿ, ಬಟ್ ಇಲ್ಲಿ ನೀರು ಆಫ್ ಆಗಿರೋದ್ರಿಂದ ಇಲ್ಲಿ ಫಾಲ್ಸಲ್ಲಿ ನೀರು ಬರ್ತಾ ಇಲ್ಲ. ಸೊ ಇದೇ ಒಂದು ಸಿರಿಗೆರೆ ಫಾಲ್ಸು ಹಾಗೂ ಉದ್ಯಾನವನ ಹಾಗೂ ಸ್ವಾಮಿಗಳು ಇರುವಂಥ ಒಂದು ಸ್ಥಳ ಇದು. ಶಾಂತಿವನ ಅಂತ, ಶಾಂತಯುತವಾಗೇ ಇದೆ ಅಂತ ಹೇಳ್ಬೋದು ಶಾಂತಿವನ. ಫಾಲ್ಸನ್ನು ಕೂಡ ನೋಡ್ತಾ ಇದ್ದೀರಾ. ಈ ಥರ ತುಂಬ ಬೃಹತ್ತಾಗಿ ನಿರ್ಮಾಣವಾಗಿರುವಂಥ ಒಂದು ಮಠ, ವಿದ್ಯಾಸಂಸ್ಥೆ, ಎಲ್ಲ ಮಕ್ಕಳಿಗೂ ಕೂಡ ಅನ್ನದಾಸೋಹ, ವಿದ್ಯಾದಾಸೋಹ ಎಲ್ಲವನ್ನು ಮಾಡುವಂಥ ಒಂದು ಕಾರ್ಯ ನಡೆಯುವಂಥ ಸ್ಥಳ ಇದು. ಒಂದು ಪುಣ್ಯ ಭೂಮಿಯಲ್ಲಿದ್ದೀನಿ ಅಂತ ಹೇಳ್ಬೋದು. ಮನಸ್ಸಿಗೆ ಸಂತೋಷ ಆಗುತ್ತೆ, ಶಾಂತಿಯುತವಾಗಿದೆ. ನೀವೀಗ ನೋಡ್ತಿದ್ರೆ ಎತ್ತ ನೋಡಿದರೂ ಹಸಿರಿನಿಂದಲೇ ಕೂಡಿರುವಂಥ ವನ ಇದು. ಶಾಂತಿವನ ಅಂತ ಹೆಸರನ್ನು ಇಡಲಾಗಿದೆ. ಸೊ ತರಳಬಾಳು ಕಾರ್ಯಕ್ರಮವನ್ನು ನೋಡಿ ಆದ ತಕ್ಷಣವೇ ನಾನು ಭದ್ರಾವತಿಯಲ್ಲಿ ಎಷ್ಟು ಬೇಗ ಈ ಮಠವನ್ನು ನೋಡ್ತೇನೆ, ಯಾವಾಗ ಈ ಮಠವನ್ನು ನೋಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆದಷ್ಟು ಬೇಗ ಈ ಅವಕಾಶ ಸಿಕ್ಕು ನಾನು ಈ ಮಠವನ್ನು ನೋಡಿದೆ. ಸೊ ಬನ್ನಿ ಈಗ ಇಲ್ಲಿಗೆ ಈ ವಿಡಿಯೋನ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ವಂದಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೇನೆ. ಶಾಂತಿವನದ ಎಕ್ಸಿಟಿಗೆ ಹೋಗ್ತಾ ಇದ್ದೇನೆ. ಸೊ ಮಠವನ್ನು ನೋಡಿದ್ದೀರಾ, ಈಗ ಶಾಂತಿವನವನ್ನು ಕೂಡ ನೋಡಿದ್ದೀರಾ. ಮಕ್ಕಳು ಇವತ್ತು ರಜೆ ಇರೋದರಿಂದ ಆಟವನ್ನು ಆಡ್ತಾ ಇರೋದನ್ನು ಕೂಡ ತೋರಿಸಿದ್ದೇನೆ. ಸೊ ನೀವಿಲ್ಲಿ ನೋಡ್ಬೋದು, ಇದು ಶಾಂತಿವನದ ಒಂದು ಔಷಧಿ ಸಸ್ಯಗಳ ಸಂರಕ್ಷಣಾ ಕೇಂದ್ರ ಬಾಗಿಲಿದು. ಸೊ ಇಲ್ಲಿಗೆ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೇನೆ. ನೀವು ದಾವಣಗೆರೆ ಸೈಡ್, ಚಿತ್ರದುರ್ಗ ಸೈಡ್ ಬಂದರೆ ಮಿಸ್ ಮಾಡ್ಕೊಳ್ಳದೆ ಒಂದು ಸರಿ ಸಿರಿಗೆರೆ ಮಠವನ್ನು ನೋಡಿ ನೀವು ಕೂಡ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ. ನಾನು ಈಗ ಸಿರಿಗೆರೆ ಎಕ್ಸಿಟಲ್ಲಿದ್ದೀನಿ, ಸಾಸಲು ರಸ್ತೆಯಲ್ಲಿದ್ದೀನಿ. ಎತ್ತ ನೋಡಿದರೂ ವಿದ್ಯಾಸಂಸ್ಥೆಗಳು. ನಿಮಗೆ ರೋಡಿನ ಎರಡೂ ಬದಿಯಲ್ಲೂ ಕೂಡ ವಿದ್ಯಾಸಂಸ್ಥೆಗಳನ್ನು ನೋಡ್ತಾ ಇದ್ದೀರಾ. ದೊಡ್ಡ ದೊಡ್ಡ ಕಾಲೇಜುಗಳು. ಇಂಥ ಒಂದು ಸ್ಥಳವನ್ನು ನೋಡಿದ್ದು ನನಗೂ ತುಂಬ ಖುಷಿಯನ್ನು ಕೊಟ್ಟಿದೆ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.